ಎಲ್ಲ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಇದು ಗುರುವಾರ ಮತ್ತು ಶುಕ್ರವಾರದ ವ್ಲಾಗ್ ಆಗಿರುತ್ತೆ. ಸೊ ಫ್ರಿಜ್ಜೆಲ್ಲ ನಾನು ನೀಟಾಗಿ ತೆಗೆದು ಗುರುವಾರ ಎಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಸೊ ನೋಡಿದ್ರಲ್ಲ, ಫೈನಲಿ ಈ ರೀತಿ ಔಟ್ಲುಕ್ ಬಂದಿದೆ. ಸೊ ಡ್ರೈ ಫ್ರೂಟ್ಸು ಮತ್ತು ಬೇಳೆಗಳಾಗಿರ್ಬೋದು, ಏನಿದೆಯೋ ಅದು ಸಪ್ರೇಟಾಗಿ ಹಾಕಿಟ್ಕೊಂಡಿದ್ದೀನಿ. ಹೂವನ್ನ ನಾನು ಊರಿಂದ ಬರೋವಾಗಿನೇ ಹೂವು ತಗೊಂಡು ಬಂದಿದ್ದೆ. ಅಂದರೆ ಗಿಡದಲ್ಲಿ ಬಿಟ್ಟಿತ್ತಲ್ಲ, ಸೊ ಅದನ್ನೆಲ್ಲ ಕಿತ್ಕೊಂಡು ತಂದೆ. ಒಂದು ಮೊಳ ಆಯಿತು ಕನಕಾಂಬರ ಹೂವನ್ನೆಲ್ಲ ಕಟ್ಟಿ. ಸೊ ಶುಕ್ರವಾರ ಪೂಜೆಗಾಯಿತು. ಆ್ಯಂಡ್ ತೇಜು ಮನೆಗೆ ಬಂದ ಅಮ್ಮನ ಮನೆಯಿಂದ. ಸೊ ಡ್ರಾಯಿಂಗ್ ಮಾಡ್ತಾ ಇದ್ದಾನೆ. ಸೊ ಅಬಕಾಸಿಂದ ಕಾಂಪಿಟೇಷನ್ ಇತ್ತು, ಹಾಗಾಗಿ ಡ್ರಾಯಿಂಗ್ ಫುಲ್ ಮಾಡ್ತಾಯಿದ್ದಾನೆ. ಫೈನಲಿ ಈ ರೀತಿ ಮಾಡಿ ಇಟ್ಟಿದ್ದಾನೆ. ಅದನ್ನು ವಾಟ್ಸಪ್ ಕಳಿಸ್ಬೇಕು. ಸೊ ಇವತ್ತು ಸ್ಯಾಟರ್ಡೇ ಫುಲ್ಲು ಸ್ಟಿಚಿಂಗೆಲ್ಲ ಬ್ಯುಸಿ ಆಗೋಗ್ಬಿಟ್ಟಿದ್ದೆ ಹೇಳಬೇಕು ಅಂದರೆ. ಸೊ ನೋಡಿದ್ರಲ್ಲ, ಶುಕ್ರವಾರ ನಾನು ಸ್ಟಿಚ್ ಮಾಡ್ಕೊಳ್ಳೋಕ್ಕಾಗಿಲ್ಲ. ಸೊ ಸ್ವಲ್ಪ ಕೆಲಸ ಜಾಸ್ತಿ ಇತ್ತು ಅಂತ ಹೇಳಿ. ಹಾಗೇ ನಾನು ಮೊನ್ನೆ ಹಬ್ಬಕ್ಕೆ ತಾಂಡವ ಸೆಲ್ ತೊಗೊಂಡೆ ಬಟ್ಟೆ ಅಂತ ಹೇಳಿದ್ನಲ್ಲ. ಸೊ ಈ ಸ್ಯಾರಿಗೆ ಈ ರೀತಿ ಪ್ಯಾಟ್ರನ್ನು ಹೊಲ್ಕೊಂಡಿದ್ದೀನಿ. ನಾನೇ ಸ್ಟಿಚ್ ಮಾಡ್ಕೊಂಡಿದ್ದೀನಿ. ಯಾವ ರೀತಿ ಬಂದಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಸೊ ನೋಡ್ತಾ ಇದ್ದೀರಲ್ಲ, ಈ ರೀತಿ ಬಂದಿದೆ. ಈ ರೀತಿ ಲೇಸು ಮತ್ತು ಪ್ಯಾಚ್ ವರ್ಕ್ ಕೊಟ್ಟಿದ್ದೀನಿ. ಆ್ಯಂಡ್ ಸ್ಲೀವ್ನ ಸ್ವಲ್ಪ ಉದ್ದನೇ ಇಟ್ಟಿದ್ದೀನಿ. ಇದಕ್ಕೆ ಸ್ಲೀವ್ ಉದ್ದ ಇಟ್ಟರೆ ಚೆನ್ನಾಗಿ ಕಾಣುತ್ತೆ ಅಂತ ಹೇಳಿ. ಸೊ ಯಾವ ರೀತಿ ಇದೆ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಹಾಗೆ ಪಿಂಕು ಮತ್ತು ಯೆಲ್ಲೋ ಕಾಂಬಿನೇಷನ್ ತುಂಬ ಅಂದರೆ ತುಂಬ ಚೆನ್ನಾಗಿ ಬರ್ತಿದೆ. ಫ್ರಂಟ್ ನೋಡಿ, ನಾನು ಈ ರೀತಿ ಇಟ್ಟಿದ್ದೀನಿ ಪೈಪಿಂಗು. ಸೊ ಕಾಣ್ತಿದೆಯಲ್ಲ ಪೈಪಿಂಗು ಯಾವ ರೀತಿ ಇಟ್ಟಿದ್ದೀನಿ ಅಂತ. ಸೊ ಫ್ರಂಟು ಪೈಪಿಂಗ್ ಇಟ್ಟು, ಸೊ ಬ್ಯಾಕ್ ಸೈಡು ಈ ರೀತಿ ಡಿಸೈನ್ ಇಟ್ಟಿದ್ದೀನಿ. ಆ್ಯಂಡ್ ಎರಡನೇ ಸೀರೆ ಇದನ್ನು ತೊಗೊಂಡಿದ್ದೆ ಅಲ್ವಾ. ಸೀರೆ ಸ್ವಲ್ಪ ನೋಡೋದಕ್ಕೆ ಗ್ರ್ಯಾಂಡ್ ಇದೆ ಅನಿಸುತ್ತೆ. ಹಾಗಾಗಿ ಬ್ಲೌಸು ಸಿಂಪಲಾಗಿ ಕೊಟ್ಟಿದ್ದಾರೆ. ಇದಕ್ಕೆ ಯಾವುದು ಪ್ಯಾಚ್ ವರ್ಕ್ ಅಷ್ಟು ಸೂಟ್ ಆಗಲ್ಲ. ಅದೇ ಫುಲ್ಲು ವರ್ಕ್ ಇರೋದ್ರಿಂದ, ಹೂವು ಫ್ಲವರ್ಸ್ ಎಲ್ಲ ಬಂದಿರೋದ್ರಿಂದ ನಾನು ಯಾವುದೂ ಇದನ್ನು ಡಿಸೈನ್ ಮಾಡೋಕ್ಕೆ ಹೋಗಿಲ್ಲ. ಸಿಂಪಲಾಗಿ ಸ್ಟಿಚ್ ಮಾಡಿಕೊಂಡು ಸ್ಲೀವ್ಗೆ ಮಾತ್ರ ಈ ರೀತಿ ಡಿಸೈನ್ ಮಾಡ್ಕೊಂಡಿದ್ದೀನಿ. ಬಫ್ ಇಟ್ಟಿರೋದ್ರಿಂದ ಚೆನ್ನಾಗಿ ಕಾಣುತ್ತೆ. ಮತ್ತು ಇದು ಒಂಥರ ಸಿಲ್ಕ್ ಟೈಪ್ ಇದೆ ಬ್ಲೌಸು. ಸೊ ಹಾಗಾಗಿ ನಾನು ಇದನ್ನ ಇಟ್ಟಿದ್ದೀನಿ. ಬಫ್ಫು ನೀಟಾಗಿ ಕುತ್ಕೊಳ್ಳುತ್ತೆ. ಮತ್ತು ಬಾರ್ಡ್ರೂ ಇದೆಯಲ್ವ, ಹಾಗಾಗಿ ತುಂಬ ಚೆನ್ನಾಗಿ ಕಾಣುತ್ತೆ ಅಂತೇಳಿ ಈ ರೀತಿ ಇಟ್ಕೊಂಡೆ. ಯಾವ ರೀತಿ ಇದೆ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಸೊ ನೋಡ್ತಾ ಇದ್ದೀರಲ್ಲ, ಇದಕ್ಕೆ ಯಾವುದೋ ಪೈಪಿಂಗು ಸಹ ಹಾಕಿಲ್ಲ. ಯಾವುದು ಬ್ಲೌಸ್ಗೆ ಏನು ಹಾಕಿದ್ರೂ ಅದು ಲುಕ್ಕು ಚೆನ್ನಾಗಿ ಕಾಣಲ್ಲ. ಹಾಗಾಗಿ ಸೊ ಈ ರೀತಿ ಅಲ್ಲೇ ಡಿಸೈನ್ ಇರೋದ್ರಿಂದ ಯಾವ ಡಿಸೈನು ನಾನು ಮಾಡಿಲ್ಲ. ಪ್ಲೇನಾಗಿ ಹೊಲ್ಕೊಂಡಿದ್ದೀನಿ. ಸ್ಲೀವ್ ಮಾತ್ರ ಬಫ್ ಇಟ್ಟಿದ್ದೀನಿ. ನೋಡಿದ್ರಲ್ಲ ಯಾವ ರೀತಿ ಬಂದಿದೆ ಅಂತ. ಯೆಲ್ಲೋ ಮತ್ತು ಪಿಂಕ್ ಕಾಂಬಿನೇಷನ್ ಎವರ್ ಗ್ರೀನ್ ಅಂತಲೇ ಹೇಳ್ಬೋದು. ಅಷ್ಟು ಚೆನ್ನಾಗಿರುತ್ತೆ. ಸೊ ಈ ಥರ ಕಾಂಟ್ರಾಸ್ಟ್ ಆಗಿದ್ದರೆ ಬ್ಲೌಸ್ಗಳನ್ನ ನೀಟಾಗಿ ಹೊಲ್ಕೋಬೋದು, ಸ್ಟಿಚ್ ಮಾಡ್ಕೋಬೋದು, ನೋಡೋದಕ್ಕೂ ಲುಕ್ ಅನಿಸುತ್ತೆ. ಸೊ ಪ್ಲೇನ್ ಇದ್ದರೆ ಆ ಥರ ಇನ್ನೊಂದು ಬ್ಲೌಸ್ ತೋರಿಸಿದ್ನಲ್ಲ, ಆ ಥರ ಇದ್ದರೆ ಸೊ ಪ್ಲೇನಾಗಿ ನಾವು ಹೊಲ್ಕೋಬೇಕಾಗತ್ತೆ. ಸೊ ಈ ಬ್ಲೌಸ್ ಡಿಸೈನ್ಸು ಯಾರಿಗೆಲ್ಲ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಆ್ಯಂಡ್ ಸ್ಟಿಚ್ಚಿಂಗು ನಾವು ಕಲ್ತ್ಕೊಂಡ್ರೆ ನಮಗೆ ನೋಡಿ ಈ ರೀತಿ ಉಪಯೋಗ ಆಗುತ್ತೆ. ಸೊ ಈ ರೀತಿ ಸ್ಟಿಚ್ ಮಾಡಿದ್ದೀನಿ. ಈ ಬ್ಲಾಗ್ ಯಾರಿಗೆಲ್ಲ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು. ಹ್ಯಾಪಿ ಯುಗಾದಿ. ಎಲ್ಲರಿಗೂ ಸಹ ದೇವರು ಆಯುಷ್ಯ ಆರೋಗ್ಯ ಕೊಟ್ಟು ಕಾಪಾಡಲಿ.